ನಮಸ್ಕಾರ ಸ್ನೇಹಿತರೆ. ಅಡಿಗೆ ಮನೆ ನಮ್ಮ ಮನೆಯ ಹೃದಯದಂಥದ್ದು. ಇಲ್ಲಿ ಪ್ರತಿದಿನ ನಡೆಯುವ ಸಣ್ಣ ಸಣ್ಣ ಕೆಲಸಗಳೇ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಗೃಹಿಣಿಯ ಜೀವನವನ್ನು ಇನ್ನಷ್ಟು ಸುಗಮ ಮತ್ತು ಉತ್ಸಾಹಭರಿತವಾಗಿಸುವ ಅದ್ಭುತ ಅಡಿಗೆ ಸಲಹೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇವುಗಳನ್ನು ಒಮ್ಮೆ ಅನುಸರಿಸಿದರೆ ಅಡಿಗೆ ಮನೆ ನಿಮ್ಮ ಪ್ರಿಯ ಸ್ಥಳವಾಗುತ್ತದೆ. ಬನ್ನಿ. ಆಲೂಗಡ್ಡೆ ಮತ್ತು ಈರುಳ್ಳಿ ಒಂದೇ ಬುಟ್ಟಿಯಲ್ಲಿ ಸಂಗ್ರಹಿಸಿದರೆ ಬೇಗನೆ ಹಾಳಾಗುತ್ತದೆ. ಬೇರೆ ಬೇರೆ ಇಡುವುದು ಉತ್ತಮ. ನೆಲದ ಮೇಲೆ ಬಿದ್ದ ಮೊಟ್ಟೆಯ ಕಲೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ತಕ್ಷಣ ಅದರ ಮೇಲೆ ಉಪ್ಪು ಸಿಂಪಡಿಸಿ 5 ನಿಮಿಷಗಳ ನಂತರ ಪೇಪರ್ ಟವಲ್ ಅಥವಾ ಟಿಶ್ಯೂ ಪೇಪರ್ನಿಂದ ಒರೆಸಿ. ಹಸಿ ತೆಂಗಿನಕಾಯಿಯೊಳಗೆ ನಿಂಬೆ ರಸವನ್ನು ಉಜ್ಜಿದರೆ ತುಂಬಾ ದಿನಗಳವರೆಗೂ ಹಾಳಾಗುವುದಿಲ್ಲ. ಒಣಗಿದ ಕೊಬ್ಬರಿ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ 10 ನಿಮಿಷ ಫ್ರಿಡ್ಜ್ನಲ್ಲಿಟ್ಟರೆ ನಂತರ ಸುಲಭವಾಗಿ ತುರಿಯಬಹುದು. ಎಲೆಕೋಸು ಬೇಯಿಸುವಾಗ ನೀವು ಒಂದು ಸಣ್ಣ ತುಂಡು ಶುಂಠಿಯನ್ನು ಸೇರಿಸಿದರೆ ಅದು ವಾಸನೆ ಬರುವುದಿಲ್ಲ. ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಮಜ್ಜಿಗೆ ಬೆರೆಸಿದ ನೀರಿನಲ್ಲಿ ಹಾಕಿದರೆ ಬಾಳೆಕಾಯಿ ಕಪ್ಪಾಗುವುದಿಲ್ಲ. ಫ್ಲಾಸ್ಕ್ ಒಳಗಡೆ ಕೆಟ್ಟ ವಾಸನೆ ಬರುತ್ತಿದ್ದರೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿದ ನೀರಿನಲ್ಲಿ ತೊಳೆದರೆ ಕೆಟ್ಟ ವಾಸನೆ ಹೋಗುತ್ತದೆ. ಆಮ್ಲೆಟ್ ಅನ್ನು ಹೆಚ್ಚು ರುಚಿಕರವಾಗಿಸಲು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ಬೆಡ್ಶೀಟ್ ಮತ್ತು ಬ್ಲಾಂಕೆಟ್ಗಳನ್ನು ತೊಳೆದ ನಂತರ ವಿನಿಗರ್ ಅಥವಾ ನಿಂಬೆ ರಸ ಬೆರೆಸಿದ ನೀರಿನಲ್ಲಿ ಅದ್ದಿದರೆ ಹೊದಿಕೆಗಳು ಸ್ವಚ್ಛವಾಗಿರುತ್ತವೆ ಮತ್ತು ಪರಿಮಳಯುಕ್ತವಾಗಿರುತ್ತವೆ. ಬಟ್ಟೆಯ ಮೇಲೆ ಪೆನ್ ಮಾರ್ಕ್ ಇದ್ದರೆ ಟೂತ್ ಪೇಸ್ಟ್ ಅಥವಾ ನಿಂಬೆ ರಸದಿಂದ ಉಜ್ಜಬೇಕು. ಹಸಿರು ತರಕಾರಿಗಳನ್ನು ಬೇಯಿಸುವಾಗ ಹುಣಸೆಹಣ್ಣು ಅಥವಾ ನಿಂಬೆ ರಸದೊಂದಿಗೆ ಬೇಯಿಸಿದರೆ ಬಣ್ಣ ಬದಲಾಗುತ್ತದೆ ಮತ್ತು ಪೌಷ್ಟಿಕಾಂಶದ ಮೌಲ್ಯವು ಕಳೆದು ಹೋಗುತ್ತದೆ. ಆದ್ದರಿಂದ ಈ ಎರಡನ್ನು ತರಕಾರಿಗಳಿಗೆ ಸೇರಿಸಬಾರದು. ಗೋಧಿ ರವೆಗೆ ಹುಳ ಆಗದೇ ಇರಲು ಸ್ವಲ್ಪ ಉಪ್ಪನ್ನು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ಡಬ್ಬದಲ್ಲಿ ಇಡಬೇಕು. ಜಿಡ್ಡಿನ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸಿದ ಕಾಫಿ ಪುಡಿಯಿಂದ ಉಜ್ಜಿ ಬಿಸಿ ನೀರಿನಿಂದ ತೊಳೆದರೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದಲ್ಲದೆ ಅದು ಹೊಸದರಂತೆ ಹೊಳೆಯುವಂತೆ ಮಾಡುತ್ತದೆ. ಕತ್ತರಿಸಿದ ಹಣ್ಣುಗಳು ಬಣ್ಣ ಮಾಸದಂತೆ ತಡೆಯಲು ಅವುಗಳಿಗೆ ಸ್ವಲ್ಪ ನಿಂಬೆ ರಸ ಸೇರಿಸಿ. ಶುಂಠಿಯನ್ನು ಒಣಗಿಸಿ ಪುಡಿ ಮಾಡಿ ಅದರಲ್ಲಿ 1 ಚಿಟಿಕೆ ಜೀರಿಗೆ ಪುಡಿ ಮತ್ತು ಸಕ್ಕರೆಯನ್ನು ಬೆರೆಸಿ ತಿಂದರೆ ಕೆಮ್ಮು ಕಡಿಮೆಯಾಗುತ್ತದೆ. ಯಾವುದೇ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆಗೆ ಚಿಟಿಕೆ ಉಪ್ಪು ಸೇರಿಸಿದರೆ ಎಣ್ಣೆ ಹೆಚ್ಚು ಹೀರಿಕೊಳ್ಳುವುದಿಲ್ಲ. ಮೊಟ್ಟೆ ತೆಗೆದುಕೊಳ್ಳುವಾಗ ಉತ್ತಮ ಹೊಳಪು ಹೊಂದಿರುವ ಮೊಟ್ಟೆಗಳು ತಾಜಾವಾಗಿರುತ್ತವೆ. ಚಿಪ್ಪಿನ ಮೇಲೆ ಸ್ವಲ್ಪ ಬಣ್ಣ ಬದಲಾಗಿದ್ದರೆ ಅವು ತುಂಬಾ ದಿನಗಳದ್ದಾಗಿರುತ್ತವೆ. ಈರುಳ್ಳಿಯನ್ನು ಉಪ್ಪಿನೊಂದಿಗೆ ಹಲ್ಲು ನೋವಿನ ಮೇಲೆ ಉಜ್ಜಿದರೆ ಹಲ್ಲಿನ ರಕ್ತಸ್ರಾವ ನಿಲ್ಲುತ್ತದೆ. ಕ್ಯಾರೆಟ್ ಮತ್ತು ಟೊಮೆಟೊ ಜ್ಯೂಸ್ಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿದರೆ ರಕ್ತ ಶುದ್ಧಿಯಾಗುತ್ತದೆ. ತುಳಸಿ ಎಲೆಗಳನ್ನು ನೆನೆಸಿದ ನೀರನ್ನು ಪ್ರತಿದಿನ ಕುಡಿದರೆ ಗಂಟಲಿನ ಸೋಂಕು ಕಡಿಮೆಯಾಗುತ್ತದೆ. ಶುದ್ಧ ಇಂಗುವಿಗೆ ನಿಂಬೆ ರಸದೊಂದಿಗೆ ಬೆರೆಸಿ ಹಲ್ಲುಗಳ ಮೇಲೆ ಉಜ್ಜಿದರೆ ಹಲ್ಲುಗಳ ರಕ್ತಸ್ರಾವ ನಿಲ್ಲುತ್ತದೆ. ಜೀರಿಗೆ ಸಕ್ಕರೆಯೊಂದಿಗೆ ಅಗೆಯುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. 1/4 ಚಮಚ ಏಲಕ್ಕಿ ಪುಡಿಯೊಂದಿಗೆ ಬೆರೆಸಿದ 1 ಲೋಟ ನೀರು ಕುಡಿಯುವುದರಿಂದ ಮೂತ್ರನಾಳದ ಸೋಂಕು ನಿವಾರಣೆಯಾಗುತ್ತದೆ. ಚೀಸ್ ಶೇಖರಿಸುವ ಡಬ್ಬಿಯಲ್ಲಿ 1 ಸಣ್ಣ ತುಂಡು ಬೆಲ್ಲವನ್ನು ಹಾಕಿದರೆ ಅದು ಬಹಳ ಕಾಲ ಉಳಿಯುತ್ತದೆ. ಕತ್ತರಿಸಿದ ಈರುಳ್ಳಿಯ ಅರ್ಧವನ್ನು ಬಳಸಿದರೆ ಉಳಿದ ಅರ್ಧದ ಮೇಲೆ ಬೆಣ್ಣೆಯನ್ನು ಹಚ್ಚಿದರೆ ಅದು ತಾಜಾವಾಗಿರುತ್ತದೆ. ಉಪ್ಪಿನಕಾಯಿಗಳನ್ನು ಸ್ವಲ್ಪ ಬೆಚ್ಚಗೆ ಮಾಡಿದ ಸೌಟ್ನಿಂದ ಜಾರ್ನಿಂದ ಹೊರತೆಗೆದರೆ ಅದು ಕೆಡದೆ ದೀರ್ಘಕಾಲ ತಾಜಾವಾಗಿರುತ್ತದೆ. ಅಕ್ಕಿ ಶೇಖರಣಾ ಪಾತ್ರೆಯಲ್ಲಿ 4 ಒಣಮೆಣಸಿನಕಾಯಿಗಳನ್ನು ಹಾಕಿದರೆ ಅದು ಕೀಟಗಳನ್ನು ಆಕರ್ಷಿಸುವುದಿಲ್ಲ. ಬಿಳಿ ಬಟ್ಟೆಗಳಲ್ಲಿ ಹಳದಿ ಕಲೆಗಳು ಇದ್ದರೆ ಬೋರಿಕ್ ಪೌಡರ್ ಬೆರೆಸಿದ ನೀರಿನಲ್ಲಿ ಸ್ವಲ್ಪ ಸಮಯ ನೆನೆಸಿ ನಂತರ ಒಗೆದರೆ ಕಲೆಗಳು ಹೋಗುತ್ತವೆ. ರೋಸ್ ವಾಟರ್ ಅದ್ದಿದ ಹತ್ತಿಯನ್ನು ಕೈಚೀಲದಲ್ಲಿ ಇಟ್ಟರೆ ಕೆಟ್ಟ ವಾಸನೆ ಬರುವುದಿಲ್ಲ. ಇನ್ಸ್ಟೆಂಟ್ ಕಾಫಿ ಪುಡಿ ಗಟ್ಟಿಯಾಗದಂತೆ ತಡೆಯಲು ಅದನ್ನು ಗಾಳಿಯಾಡದ ಡಬ್ಬಿಯಲ್ಲಿ ಇರಿಸಿ ಡೀಪ್ ಫ್ರಿಡ್ಜ್ನಲ್ಲಿ ಇಟ್ಟರೆ ದೀರ್ಘಕಾಲ ಗಟ್ಟಿಯಾಗುವುದಿಲ್ಲ. ಅಡಿಗೆ ಮನೆಯಲ್ಲಿ ಇರುವೆಗಳು ಓಡಾಡುತ್ತಿದ್ದರೆ ಸೌತೆಕಾಯಿಯನ್ನು ತುಂಡುಗಳಾಗಿ ಕತ್ತರಿಸಿ ಇರುವೆಗಳು ಓಡಾಡುವ ಸ್ಥಳದಲ್ಲಿ ಇಟ್ಟರೆ ಇರುವೆಗಳು ಮಾಯವಾಗುತ್ತವೆ. ತರಕಾರಿಗಳು ಬಾಡಿದರೆ ನೀರಿಗೆ 1 ಚಮಚ ನಿಂಬೆ ರಸ ಬೆರೆಸಿ ಅದರಲ್ಲಿ 10 ನಿಮಿಷಗಳ ಕಾಲ ನೆನೆಸಿದರೆ ತರಕಾರಿಗಳು ತಾಜಾವಾಗುತ್ತವೆ. ಮರದ ಚಮಚಗಳು ಮತ್ತು ಲ್ಯಾಡಲ್ಗಳು ವಾಸನೆ ಬರುತ್ತಿದ್ದರೆ ಅವುಗಳನ್ನು ವಿನಿಗರ್ ಬೆರೆಸಿದ ನೀರಿನಲ್ಲಿ ಸ್ವಲ್ಪ ಸಮಯ ಇರಿಸಿ ನಂತರ ತೊಳೆದರೆ ವಾಸನೆ ಮಾಯವಾಗುತ್ತದೆ. ತರಕಾರಿಗಳು ಕತ್ತರಿಸುವಾಗ ಕೈಗಳು ಕಲೆಯಾಗಿದ್ದರೆ ಆಲೂಗಡ್ಡೆ ತುಂಡುಗಳಿಂದ ಉಜ್ಜಿ ತೊಳೆದರೆ ಕಲೆಗಳು ಹೋಗುತ್ತವೆ. ಅನ್ನ ಮುದ್ದೆಯಾಗುತ್ತಿದ್ದರೆ ಅನ್ನ ಬೇಯಿಸುವಾಗ 1 ಚಮಚ ಅಡಿಗೆ ಎಣ್ಣೆಯನ್ನು ಹಾಕಿದರೆ ಉದುರುದುರಾಗಿ ಆಗುತ್ತದೆ. ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಉಕ್ಕುತ್ತಿದ್ದರೆ ಅದಕ್ಕೆ 2 ಚಮಚ ತುಪ್ಪ ಹಾಕಿದರೆ ಎಣ್ಣೆ ಉಕ್ಕಿ ಬರುವುದಿಲ್ಲ. ಪ್ಯಾನ್ ಮೇಲೆ ಎಣ್ಣೆ ಜಿಡ್ಡು ಹೆಚ್ಚಾಗಿದ್ದರೆ 2-3 ಗಂಟೆಗಳ ಕಾಲ ಬಿಸಿ ನೀರಿನಲ್ಲಿ ನೆನೆಸಿ ಪ್ಯಾನ್ ಅನ್ನು ನಿಂಬೆ ಹೋಳಿನಿಂದ ಉಜ್ಜಬೇಕು. ಸಕ್ಕರೆ ಡಬ್ಬಿಯಲ್ಲಿ ಇರುವೆಗಳು ಹರಿದಾಡುತ್ತಿದ್ದರೆ ಅದರಲ್ಲಿ ಕೆಲವು ಲವಂಗಗಳನ್ನು ಹಾಕಿ. ಊಟದ ಡಬ್ಬಿಗಳು ವಾಸನೆ ಬರುತ್ತಿದ್ದರೆ ಪ್ರತಿ 2-3 ದಿನಗಳಿಗೊಮ್ಮೆ ಅವುಗಳನ್ನು ನಿಂಬೆ ರಸದಿಂದ ಉಜ್ಜಿದರೆ ವಾಸನೆ ಬರದಂತೆ ತಡೆಯುತ್ತದೆ. ಕೇಕ್ ಮೊಟ್ಟೆಯ ವಾಸನೆಯಂತೆ ಇದ್ದರೆ ಅದನ್ನು ತಯಾರಿಸುವಾಗ 2 ಚಮಚ ಜೇನುತುಪ್ಪವನ್ನು ಸೇರಿಸಿ.
ಚಪಾತಿಗಳನ್ನು 3-4 ದಿನಗಳವರೆಗೂ ಇಡಲು ಗಾಳಿ ಆಡದ ಡಬ್ಬಿಯಲ್ಲಿ ಇಟ್ಟು ಮಧ್ಯದಲ್ಲಿ ಆಲೂಗಡ್ಡೆ ಪೀಸ್ ಒಂದಿಟ್ಟರೆ ಚಪಾತಿ ಹಾಳಾಗುವುದಿಲ್ಲ. ಹಣ್ಣಿನ ಸಲಾಡ್ ಅನ್ನು ದೀರ್ಘಕಾಲ ಇಡಲು ಅದರ ಮೇಲೆ ಅರ್ಧ ಚಮಚ ನಿಂಬೆ ರಸವನ್ನು ಹಾಕಬೇಕು. ಹಾಗಲಕಾಯಿಗಳು ಫ್ರಿಡ್ಜ್ನಲ್ಲಿ ಹಣ್ಣಾಗುತ್ತಿದ್ದರೆ ಅವುಗಳನ್ನು ಸಣ್ಣ ತುಂಡುಗಳಾಗಿ ಮುರಿದು ಇಟ್ಟರೆ ಹಾಳಾಗುವುದಿಲ್ಲ. ಫ್ರಿಡ್ಜ್ನಲ್ಲಿ ಇಟ್ಟ ನಿಂಬೆಹಣ್ಣನ್ನು 10 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಇಟ್ಟರೆ ರಸ ಚೆನ್ನಾಗಿ ಬರುತ್ತದೆ. ಬೇಯಿಸಿದ ತರಕಾರಿಗಳು ತಮ್ಮ ಬಣ್ಣವನ್ನು ಕಳೆದುಕೊಳ್ಳುವುದನ್ನು ತಡೆಯಲು 1 ಚಿಟಿಕೆ ಅರಿಶಿನ ಮತ್ತು 1 ಟೀ ಚಮಚ ಆಲಿವ್ ಎಣ್ಣೆಯನ್ನು ಸೇರಿಸಿ. ಪಾತ್ರೆಯ ಕೆಳಭಾಗದಲ್ಲಿ ಜಿಡ್ಡು ಸೀದೋಗಿದ್ದರೆ ನಿಂಬೆಹಣ್ಣಿನ ಅರ್ಧ ಭಾಗಕ್ಕೆ ಉಪ್ಪನ್ನು ಸೇರಿಸಿಕೊಂಡು ಉಜ್ಜಬೇಕು. ತರಕಾರಿಗಳನ್ನು ತೊಳೆಯಲು ಬಳಸುವ ನೀರಿಗೆ 4ರಿಂದ 5 ಹನಿ ವಿನಿಗರ್ ಮತ್ತು 1 ಚಿಟಿಕೆ ಉಪ್ಪು ಸೇರಿಸುವುದರಿಂದ ಅವುಗಳ ಮೇಲೆ ಸಂಗ್ರಹವಾಗಿರುವ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಕರಿ ಮತ್ತು ಸಾಂಬಾರ್ಗಳಲ್ಲಿ ಹೆಚ್ಚು ಎಣ್ಣೆ ಇದ್ದರೆ 1 ತುಂಡು ಬ್ರೆಡ್ ಅಥವಾ ಬೇಯಿಸಿದ ಆಲೂಗಡ್ಡೆ ಸೇರಿಸಿ ಸ್ವಲ್ಪ ಸಮಯದ ನಂತರ ತೆಗೆದುಹಾಕಿ. ಬಟಾಣಿ ಬೇಯಿಸುವ ಮೊದಲು ನೀವು ಅರ್ಧ ಚಮಚ ಸಕ್ಕರೆ ಅಥವಾ 4 ಹನಿ ವಿನಿಗರ್ ಸೇರಿಸಿದರೆ ಅವುಗಳ ಬಣ್ಣ ಬದಲಾಗುವುದಿಲ್ಲ. ಟೊಮೆಟೊ ಸೂಪ್ಗೆ ಸ್ವಲ್ಪ ಬೀಟ್ರೋಟ್ ರಸವನ್ನು ಸೇರಿಸಿದರೆ ಅದು ಉತ್ತಮ ಬಣ್ಣವನ್ನು ನೀಡುತ್ತದೆ. ಹಸಿರು ಮೆಣಸಿನಕಾಯಿಗಳನ್ನು ತೊಟ್ಟು ತೆಗೆದು ಗಾಳಿಯಾಡದ ಪಾತ್ರೆಯಲ್ಲಿ ಇರಿಸಿ ಅವುಗಳ ಮೇಲೆ ಸ್ವಲ್ಪ ಅರಿಶಿನ ಸಿಂಪಡಿಸಿ ಮುಚ್ಚಳ ಮುಚ್ಚಿ. ಹೀಗೆ ಮಾಡಿದರೆ ಅವು ಹೆಚ್ಚು ಕಾಲ ತಾಜಾವಾಗಿರುತ್ತದೆ. ಇವು ನಿಮ್ಮ ದಿನನಿತ್ಯದ ಅಡುಗೆಯನ್ನು ಸುಲಭ, ಸ್ವಚ್ಛ ಮತ್ತು ಆರೋಗ್ಯಕರವಾಗಿಸುವ ಉಪಯುಕ್ತ ಸಲಹೆಗಳು. ಇವುಗಳನ್ನು ಅನುಸರಿಸಿದರೆ ಸಮಯ ಉಳಿಯುವುದು ಮಾತ್ರವಲ್ಲ, ಆಹಾರದ ರುಚಿ ಮತ್ತು ಗುಣಮಟ್ಟವೂ ಹೆಚ್ಚುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರಿಗೂ ಹಂಚಿಕೊಳ್ಳಿ ಹಾಗೂ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಅಡುಗೆ ಮನೆ ಸದಾ ಉಲ್ಲಾಸದಿಂದ ತುಂಬಿರಲಿ.